ನಾನು ನಿಮಗೆ ಬ್ಯಾಂಕಿಂಗ್ ಮಾಡ್ತೀನಿ ಅಂತ. ಸೊ ಬ್ಯಾಂಕಿಂಗ್ ಪಾರ್ಟ್ 1 ಇವತ್ತು ಮಾಡ್ತಾಯಿದ್ದೀನಿ, ಅರ್ಥ ಆಯ್ತಾ. ಸೊ ಬ್ಯಾಂಕಿಂಗ್ ಪಾರ್ಟ್ 1 ಇವತ್ತು ಮುಗಿಸ್ಬಿಟ್ಟು ಸೊ ನೆಕ್ಸ್ಟ್ ನೋಡೋಣ ಮುಂದೆ, ಓಕೆನಾ. ಫಸ್ಟ್ ನೋಡಿ, ಬ್ಯಾಂಕ್ ಎಂಬ ಪದ ಎಲ್ಲಿಂದ ಬಂತು ಅಂದರೆ ಸ್ವಲ್ಪ ಬೇಸಿಕ್ ತಿಳ್ಕೊಬೇಕಾಗುತ್ತೆ. ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯಿಂದ ಬಂದಿದೆ. ಬ್ಯಾಂಕ್ ಎಂಬ ಪದ ಎಲ್ಲಿಂದ ಬಂದಿದೆ ಅಂದರೆ ಇಟಾಲಿಯನ್ ಭಾಷೆಯಿಂದ ಬಂದಿದೆ. ಬ್ಯಾಂಕ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ವಿನಿಮಯ ಮೇಜನ್ನು ಬ್ಯಾಂಕ್ ಅಂತ ನಾವು ಕರಿತೀವಿ, ಓಕೆನಾ. ಇದು ಸಿಂಪಲ್, ಓಕೆ. ನೆಕ್ಸ್ಟ್ ನೋಡೋದಾದರೆ ನಾವು ಏನಪ್ಪ ಇದೆ ಅಂದರೆ, ಸೊ ನೋಡಿ, ಹಣ ಠೇವಣಿ ಮಾಡೋದು ಮತ್ತು ಹಿಂಪಡೆಯೋದು, ಅದೇ ಅಲ್ವಾ ಬ್ಯಾಂಕ್ನ ಕೆಲಸ. ಸಿಂಪಲ್ಲಾಗಿ ಇಷ್ಟು ತಿಳ್ಕೊಂಡಿರಿ. ಬ್ಯಾಂಕ್ನಲ್ಲಿ ಕೆಲವೊಂದು ವಿಧಗಳಿದೆ. ಒಂದು ಕೇಂದ್ರ ಬ್ಯಾಂಕ್ ಇದೆ, ಒಂದು ಒಡೆತನದ ಬ್ಯಾಂಕ್ ಇದೆ. ಅಷ್ಟು ನೀವು ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೋಡಿ, ಕೇಂದ್ರ ಬ್ಯಾಂಕ್ ಅಂತ ನೋಡೋದಾದರೆ ಆರ್ ಬಿ ಐ ಕಾಯ್ದೆ 1934, ಓಕೆ, ಸೆಕೆಂಡ್ ಶೆಡ್ಯೂಲ್ನಲ್ಲಿ ಸೊ 5 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳ ಇರೋ ಬ್ಯಾಂಕ್ಗಳಿಗೆ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಎಂದು ಕರೀತಾರೆ. ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರೀತಾರೆ, ಓಕೆನಾ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಆರ್ ಬಿ ಐ ಕಾಯ್ದೆ 1934 ಸೆಕೆಂಡ್ ಶೆಡ್ಯೂಲ್ನ ಪ್ರಕಾರ 5 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳ ಇರೋ ಬ್ಯಾಂಕ್ಗಳನ್ನು ಶೆಡ್ಯೂಲ್ ಬ್ಯಾಂಕ್ಗಳಾಗಿ ಆವಾಗ ವಿಂಗಡಿಸಲಾಯಿತು. ನೆಕ್ಸ್ಟು ಪ್ರೈವೇಟ್ ಬ್ಯಾಂಕ್ಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕೆಲವೊಂದು GK ಪಾಯಿಂಟ್ಸ್ ಇದೆ ಬ್ಯಾಂಕ್ ರಿಲೇಟೆಡು, ಅದನ್ನು ನೋಡ್ಕೊಂಡು ಬಿಡೋಣ. ಭಾರತದ ಪ್ರಥಮ ಬ್ಯಾಂಕ್ ಇಲ್ಲಿ ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಭಾರತದ ಪ್ರಥಮ ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1770ರಲ್ಲಿ ಸ್ಥಾಪನೆ ಆಯಿತು. ಭಾರತದ ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಅಂದಿದ ತಕ್ಷಣ ನಾವೆಲ್ಲರೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದ್ಕೊತೀವಿ, ಅಲ್ಲ. ಭಾರತದ ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನಬಹುದು. ಭಾರತದಲ್ಲಿ ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಔದ್ ಕಮರ್ಷಿಯಲ್ ಬ್ಯಾಂಕ್. ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಔದ್ ಕಮರ್ಷಿಯಲ್ ಬ್ಯಾಂಕ್ ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಆಗಿದ್ದು ಭಾರತದಲ್ಲೂ ಬ್ರಿಟಿಷರಿಂದ ಇದು ಸ್ಥಾಪನೆ ಆಗಿದೆ. ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಭಾರತದಲ್ಲಿ ಅಂದರೆ ನೀವು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹಾಕಬೇಕು. ಹಾಗೆಯೇ ಭಾರತೀಯರಿಂದ ಸ್ಥಾಪನೆಯಾದ ಪ್ರಥಮ ಕಮರ್ಷಿಯಲ್ ಬ್ಯಾಂಕ್ ಅಂದಿದ ತಕ್ಷಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ನೀವು ಹಾಕಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಟಿಪ್ ಏನಂದರೆ, ಇಲ್ಲಿ ನೋಡಿ, ಇನ್ನೊಂದು ಟ್ರಿಕ್ ಏನಂದರೆ, ಟ್ರಿಕ್ ಅಲ್ಲ, ಇನ್ನೊಂದು ಇನ್ಫಾರ್ಮೇಷನ್ನು. ಭಾರತೀಯ ಮಹಿಳಾ ಬ್ಯಾಂಕ್, ಇದು ತುಂಬ ಇಂಪಾರ್ಟೆಂಟು. ಭಾರತೀಯ ಮಹಿಳಾ ಬ್ಯಾಂಕ್ ಏನಪ್ಪ ಅಂದರೆ ಇಂದಿರಾ ಗಾಂಧಿಯವರ ನೆನಪಿಗಾಗಿ ಸ್ಥಾಪಿಸಲಾಯಿತು. ಇಂದಿರಾ ಗಾಂಧಿಯವರ 96ನೇ ಹುಟ್ಟುಹಬ್ಬದ ನೆನಪಿಗಾಗಿ ನವೆಂಬರ್ 19, 2013ರಲ್ಲಿ ಮನಮೋಹನ್ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ಇದು ಸ್ಥಾಪನೆ ಆಯಿತು. ಸೊ ನೋಡಿ, ಇದು 1/4/2017ರಲ್ಲಿ ಸ್ಟೇಟ್ ಬ್ಯಾಂಕ್ನೊಂದಿಗೆ ವಿಲೀನ ಆಗುತ್ತೆ. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸ್ವಲ್ಪ SBI ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ. SBI ನೋಡಿ, ಫಸ್ಟ್ ಇದೇನಾಗಿರುತ್ತೆ ಅಂದರೆ 3 ಬ್ಯಾಂಕ್ಗಳ ಒಂದು ಮಿಶ್ರಣ ಗುಂಪು ಆಗಿರುತ್ತೆ. ಆ ಬ್ಯಾಂಕ್ಗಳು ಯಾವುದು ಅಂದರೆ ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಕಲ್ಕತ್ತಾ. ನೆಕ್ಸ್ಟ್ ಬ್ಯಾಂಕ್ ಬಂದುಬಿಟ್ಟು ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಮುಂಬೈ. ಫಸ್ಟ್ ಕಲ್ಕತ್ತಾ, ಮುಂಬೈ, ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಮೆಡ್ರಾಸ್. ಸೊ ಇದು ಈ ರೀತಿ ಇತ್ತಲ್ಲ ನಮ್ಮ ಫಸ್ಟ್ ಇಂಡಿಯಾ, ಕಲ್ಕತ್ತಾ ವಿಭಾಗ, ಬಾಂಬೆ ವಿಭಾಗ, ಮೆಡ್ರಾಸ್ ವಿಭಾಗ ಅಂತ. ಸೊ ಅದಕ್ಕೆಲ್ಲ ಒಂದೊಂದು ದೊಡ್ಡ ಬ್ಯಾಂಕ್ಗಳಿದ್ವು, ಅವೆಲ್ಲ ಮರ್ಜ್ ಆಗಿ ಸೊ ಇಂಪೀರಿಯಲ್ ಬ್ಯಾಂಕ್ ಅಂತ ಆಯಿತು. ಇಂಪೀರಿಯಲ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 27 ಜನವರಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಗಿ ಈ 3 ಮರ್ಜ್ ಆಗಿಬಿಟ್ಟು ಸ್ಥಾಪನೆ ಆಯಿತು. ನೆಕ್ಸ್ಟ್ 1955 ಜುಲೈ 1ಕ್ಕೆ ಸೊ SBI ಅಂತ ಆಯಿತು. 1955ರಲ್ಲಿ SBI ಸ್ಥಾಪನೆ ಆಯಿತು ಇಂಪೀರಿಯಲ್ ಬ್ಯಾಂಕಿಂದ. ನೆಕ್ಸ್ಟು ಅದೇ 1956ರಲ್ಲಿ ರಾಷ್ಟ್ರೀಕೃತ ಆಯಿತು. ಜೂನ್ 2, 1956ರಲ್ಲಿ. SBI ಸ್ಥಾಪನೆ ಆಗಿದ್ದು 1955ರಲ್ಲಿ ಜುಲೈ 1ಗಾದರೆ ನ್ಯಾಷನಲೈಸ್ ಆಗಿದ್ದು ಜೂನ್ 2, 1956ರಲ್ಲಿ. ಇಷ್ಟು ಜ್ಞಾಪಕ ಇರಲಿ ನಿಮಗೆ, ಅರ್ಥ ಆಯ್ತಾ. ಪ್ರಸ್ತುತ SBIನ ಚೇರ್ಮನ್ ಯಾರಾಗಿದ್ದಾರೆ ಅಂದರೆ ದಿನೇಶ್ ಕುಮಾರ್ ಖಾರೆ. ಇದು ಕರೆಂಟ್ ಅಫೇರ್, ಇದು ಆವಾಗ ಚೇಂಜ್ ಆಗ್ತಾ ಇರುತ್ತೆ, ನೋಡ್ಕೊತಾ ಇರಬೇಕು ನಾವು. ಸೊ ಇದು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. 36 ದೇಶಗಳಲ್ಲಿ 191 ಶಾಖೆಗಳು. ಭಾರತದಲ್ಲಿ 22,141 ಬ್ರಾಂಚಸ್ಸು, 58,555 ATMs. ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ.
ಸೊ ನಮ್ಗೆ ಇಂಪಾರ್ಟೆಂಟ್ ಇರೋದು ಎಸ್ ಬಿ ಐ ಯಾವಾಗ ನ್ಯಾಷನಲೈಸ್ ಆಯಿತು, ಜೂನ್ 2, 1956. ಎಸ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು, 1955 ಜುಲೈ 1. ರಾಷ್ಟ್ರೀಕೃತ ಆಗಿದ್ದು ಜೂನ್ 2, 1956. ಇಷ್ಟು ಇಂಪಾರ್ಟೆಂಟು. ಫಸ್ಟ್ ಎಸ್ ಬಿ ಐನ ಹಳೆಯ ಹೆಸರು ಏನಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ 27 ಜನವರಿ 1921ಕ್ಕೆ ಸ್ಥಾಪನೆ ಆಯಿತು. ಇಂಪೀರಿಯಲ್ ಎಲ್ಲಿಂದ ಬಂತಂದರೆ ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಕಲ್ಕತ್ತಾ, ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಬಾಂಬೆ, ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಮೆಡ್ರಾಸಿಂದ ಎಲ್ಲ ಮರ್ಜ್ ಆಗಿ ವಿಲೀನಾಗಿ ಒಂದು ಬ್ಯಾಂಕ್ ಆಗುತ್ತೆ, ಅದೇ ಇಂಪೀರಿಯಲ್ ಬ್ಯಾಂಕ್. ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡೋಣ ನಾವು ಇಲ್ಲಿ. ಸೊ ನೋಡಿ, ಸಿಂಪಲ್ ಏನಿಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಸಿಂಪಲಾಗಿ ಓದಿ ಏನು ಓದಿದ್ರು ಅಂದರೆ ಎಫೆಕ್ಟಿವ್ ಆಗಿ ಇರಬೇಕಷ್ಟೇ. ಎಸ್ ಬಿ ಐನೊಂದಿಗೆ ಕೆಲವೊಂದು ಬ್ಯಾಂಕ್ಗಳು ಮರ್ಜ್ ಆಗುತ್ತೆ. ಆ ಮರ್ಜ್ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಯಾವ್ಯಾವ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮರ್ಜ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಬಿಕಾನೇರ್ ಆ್ಯಂಡ್ ಜೈಪುರ್ ಮರ್ಜ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಮರ್ಜ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಮರ್ಜ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ತ್ರಿವಾಂಕೂರ್ ಮರ್ಜ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಭಾರತೀಯ ಮಹಿಳಾ ಆಗಲೇ ಹೇಳಿದೆ ಅಲ್ಲ, ಅದೆಲ್ಲ ಮರ್ಜ್ ಆಗಿಬಿಟ್ಟು ಎಸ್ ಬಿ ಐ ಅಂತ ಇವಾಗ ಒಂದು ಸ್ಥಾಪನೆ ಆಗಿದೆ ಅಷ್ಟೇ. ಇಷ್ಟು ಎಸ್ ಬಿ ಐ ಅಂದರೆ ನಮಗೆ ಇಷ್ಟು ಗೊತ್ತಿರಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ, ಆಂಧ್ರ ಬ್ಯಾಂಕ್ ಅಂದರೆ ಆಂಧ್ರ ಬ್ಯಾಂಕ್ ರೀಸೆಂಟ್ಲಿ ಯೂನಿಯನ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಯೂನಿಯನ್ ಬ್ಯಾಂಕ್ ಜೊತೆ ರೀಸೆಂಟ್ಲಿ ಆಂಧ್ರ ಬ್ಯಾಂಕ್ ಮರ್ಜ್ ಆಗಿದೆ. ನಲ್ಲಿ ನರಸಿಂಹನ್ ಸಮಿತಿಯ ಶಿಫಾರಸು ಮೇಲಕ್ಕೆ ಬ್ಯಾಂಕ್ಗಳ ವಿಲೀನಗೊಳ್ತವೆ. ನರಸಿಂಹನ್ ಸಮಿತಿ ಅಂದಿದ ತಕ್ಷಣ ಬ್ಯಾಂಕ್ಗಳು ಮರ್ಜ್ ಆಗುತ್ತೆ. ಬ್ಯಾಂಕ್ಗಳ ಮರ್ಜ್ ರಿಲೇಟೆಡ್ ಅಂದರೆ ನರಸಿಂಹನ್ ಸಮಿತಿ. ಓಕೆನಾ? ಪ್ರಸ್ತುತ ಭಾರತದಲ್ಲಿ 12 ಸಾರ್ವಜನಿಕ ಬ್ಯಾಂಕುಗಳಿದೆ. ಓಕೆ, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಇದೆ. ಸೊ ನೆಕ್ಸ್ಟ್ ಚಂದ್ರಬಾಬು ನಾಯ್ಡು ಸಮಿತಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಇವರ ಶಿಫಾರಸಿನ ಮೇರೆಗೂ ನಗದು ರಹಿತ ವ್ಯವಹಾರ ಮಾಡಲಿಕ್ಕೆ ಸೊ ಇವರು ಶಿಫಾರಸು ಮಾಡ್ತಾರೆ. ಸೊ ನೋಡಿ, ನರಸಿಂಹನ್ ಸಮಿತಿ ಅಂದಿದ ತಕ್ಷಣ ನಾವು ಬ್ಯಾಂಕ್ಗಳ ಮರ್ಜ್ ವಿಲೀನ ಆಗೋದು. ಸೊ ಹಾಗೆ ಚಂದ್ರಬಾಬು ನಾಯ್ಡು ಸಮಿತಿ ಅಂದಿದ ತಕ್ಷಣ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನಗದು ರಹಿತ ವ್ಯವಹಾರಗಳಿಗೆ ಪ್ರೋತ್ಸಾಹ. ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಲವೊಂದು ಸಮಿತಿಗಳಿದೆ ಬ್ಯಾಂಕಿಂಗ್ ರಿಲೇಟೆಡ್, ಅದು ನೋಡ್ಕೊಂಡು ಬಂದುಬಿಡೋಣ. ಫಸ್ಟು ನಾನು ಹೇಳ್ದಲ್ಲ ನರಸಿಂಹನ್ ಸಮಿತಿ ಅಂತ. ನರಸಿಂಹನ್ ಸಮಿತಿ 1991 ಆಗಸ್ಟ್ ರಲ್ಲಿ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷ ನರಸಿಂಹನ್ ಆಗಿರ್ತಾರೆ. ಅದು ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರದ್ದೇ ಹೆಸರು ಇಟ್ಬಿಟ್ಟಿರ್ತಾರೆ ಅದನ್ನು ಸಮಿತಿಗಳಿಗೆ, ಅದು ಜ್ಞಾಪಕ ಇರಲಿ, ಇಂಪಾರ್ಟೆಂಟು. ಸೊ ನೋಡಿ, ಏನೂ ಇಲ್ಲ ಇದರಲ್ಲಿ ಅಂಥದ್ದು ಏನಿಲ್ಲ, ಅರ್ಥ ಆಯ್ತಾ? ಸೊ ನಾವೇನು ಫೋಕಸ್ ಮಾಡಬೇಕಂದ್ರೆ ಸೊ ಅದರ ಅಧ್ಯಕ್ಷರು ನಮಗೆಲ್ರಿಗೂ ಗೊತ್ತಿರುತ್ತೆ, ಹೊಸರಲ್ಲೇ ಗೊತ್ತಿರುತ್ತೆ. ನೋಡಿ, ಇನ್ನೊಂದು ನೋಡಿ, ಬ್ಯಾಂಕಿಂಗ್ ವಲಯದ ಸುಧಾರಣಾ ಸಮಿತಿ. ಸೊ ಇದರ ಅಧ್ಯಕ್ಷತೆ ನರಸಿಂಹನ್ 2 ಬ್ಯಾಂಕ್ಗಳ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. 2 ಸಮಿತಿಗಳ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ, ನರಸಿಂಹನ್ ಸಮಿತಿ ಮತ್ತು ಬ್ಯಾಂಕಿಂಗ್ ವಲಯದ ಸುಧಾರಣಾ ಸಮಿತಿ. ಅರ್ಥ ಆಯ್ತಾ? ಸೊ ನೋಡಿ, ನರಸಿಂಹನ್ ಸಮಿತಿ ಫಸ್ಟ್ ಏನು ಹೇಳುತ್ತಪ್ಪ ಅಂದರೆ ಇದರ ಸಲಹೆಗಳು ನೋಡೋದಾದರೆ ಖಾಸಗಿ ಬ್ಯಾಂಕ್ಗಳಿಗೆ ಅವಕಾಶ, ವಿದೇಶಿ ಬ್ಯಾಂಕ್ಗಳಿಗೆ ಅವಕಾಶ, ಸರ್ಕಾರಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಬಾರದು, ಸೊ ಬ್ಯಾಂಕಿಂಗ್ ವ್ಯವಸ್ಥೆ ವಿಲೀನ. ಅರ್ಥ ಆಯ್ತಾ? ಇನ್ನೊಂದು ಹೇಳ್ಬಿಟ್ಟು ಸಿಂಪಲ್ಲು, ಖಾಸಗಿ ಬ್ಯಾಂಕ್ಗಳಿಗೆ ಅವಕಾಶ, ಸೊ ವಿದೇಶಿ ಬ್ಯಾಂಕ್ಗಳಿಗೆ ಅವಕಾಶ, ಸರ್ಕಾರ ಬ್ಯಾಂಕ್ಗಳಿಗೆ ರಾಷ್ಟ್ರೀಕರಣ ಮಾಡಬಾರದು. ಅರ್ಥ ಆಯ್ತಾ? ಫೋರ್ತ್ ಏನಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯ ವಿಲೀನ. ಸೊ ಇಷ್ಟು. ನೆಕ್ಸ್ಟ್ ನೋಡೋದಾದರೆ ಅವರೇ ಇನ್ನೊಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಅದೇ ಬ್ಯಾಂಕಿಂಗ್ ವಲಯದ ಸುಧಾರಣಾ ಸಮಿತಿ. ಸೊ ನೆಕ್ಸ್ಟು ಅದರ ಉದ್ದೇಶಗಳೇನೆಂದರೆ ಬ್ಯಾಂಕ್ ವಲಯದ ಸಾಮರ್ಥ್ಯ ಹೆಚ್ಚಿಸುವುದು, ಬ್ಯಾಂಕಿಂಗ್ನಲ್ಲಿ ಬ್ಯಾಂಕ್ಗಳ ವಲಯದ ಸಾಮರ್ಥ್ಯ ಹೆಚ್ಚಿಸುವುದು. ಓಕೆನಾ? ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕಂಪ್ಯೂಟರೀಕರಣ ಮಾಡೋದು, ಸಿಬ್ಬಂದಿಗಳಿಗೆ ತರಬೇತಿ ನೀಡೋದು, ನೇಮಕಾತಿ ವ್ಯವಸ್ಥೆ ಪುನರ್ರಚನೆ ಮಾಡೋದು. ಅರ್ಥ ಆಯ್ತಾ? ಸೊ ಇಷ್ಟು ಇವುಗಳ ಉದ್ದೇಶ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋದಾದರೆ ನಾವು ಸೊ ಇನ್ನೊಂದು ನೋಡಿ, ಉರ್ಜಿತ್ ಪಟೇಲ್ ಸಮಿತಿ ಅಂತ. ಇವರು ಉರ್ಜಿತ್ ಪಟೇಲ್ ಯಾರಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಉರ್ಜಿತ್ ಪಟೇಲ್ ಬಗ್ಗೆ ನಾನು ಮತ್ತೆ ಅಷ್ಟೊಂದು ಮಾತಾಡೋದು ಅವಶ್ಯಕತೆ ಇಲ್ಲ. ಉರ್ಜಿತ್ ಪಟೇಲ್ ನಮ್ಮ ಎಕ್ಸ್-ಗವರ್ನರ್, RBIನ ಎಕ್ಸ್-ಗವರ್ನರ್ ಆಗಿರ್ತಾರೆ ಇವರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಇದು ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, 2013 ಸ್ಥಾಪನೆ ಆಗಿದೆ. ಅರ್ಥ ಆಯ್ತಾ? ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಇಂಪಾರ್ಟೆಂಟ್ ಇರೋದು ಏನಂದರೆ ಇದು ಏನು ಶಿಫಾರಸು ಮಾಡ್ತು ಅಂತ, ಹಣಕಾಸು ನೀತಿ ರೂಪಿಸಲು ಹಣಕಾಸು ಸಮಿತಿಯ ರಚನೆ. ಇದು ಇಂಪಾರ್ಟೆಂಟ್. ಉರ್ಜಿತ್ ಪಟೇಲ್ ಸಮಿತಿ ಅಂದರೆ ಹಣಕಾಸು ಸಮಿತಿ ರಚನೆ ಆಯಿತು. ಈ ಸಮಿತಿಯಿಂದ ಹಣಕಾಸು ಸಮಿತಿ ರಚನೆ ಆಯಿತು. ಹಣಕಾಸು ನೀತಿ ರೂಪಿಸಲು ಕೇಂದ್ರ ಬ್ಯಾಂಕ್ನಲ್ಲಿ ಹಣಕಾಸು ನೀತಿ ಸಮಿತಿಯನ್ನು ರಚಿಸುವುದು. ಕೇಂದ್ರ ಬ್ಯಾಂಕ್ನಲ್ಲಿ ಅಂದರೆ RBIನಲ್ಲಿ ಹಣಕಾಸು ನೀತಿ ಸಮಿತಿಯನ್ನು ರಚಿಸುವುದು. ಇಲ್ಲಿ ನೋಡಿ, ಉರ್ಜಿತ್ ಪಟೇಲ್ ಸಮಿತಿ ಅಂದರೆ ಹಣಕಾಸು ಸಮಿತಿ ಅಂದರೆ ಉರ್ಜಿತ್ ಪಟೇಲ್ ಸಮಿತಿ. ಇಷ್ಟು ಜ್ಞಾಪಕ ಇಟ್ಕೊಂಡ್ಬಿಡಿ. ಇದು ಸ್ಥಾಪನೆ ಯಾವಾಗಾಯಿತು ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲ.
ನೆಕ್ಸ್ಟ್ ನೋಡಿ ಹಣಕಾಸು ಸಮಿತಿ, ಉರ್ಜಿತ್ ಪಟೇಲ್ ಸಮಿತಿ ಅಂದರೆ ಇಷ್ಟು ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ ಇಲ್ಲಿ ದೀಪಕ್ ಮೆಹಂತಿ ಸಮಿತಿ. ದೀಪಕ್ ಮೆಹಂತಿ ಸಮಿತಿ 2015ರಲ್ಲಿ ಸ್ಥಾಪನೆ ಆಗಿದೆ. ಸೊ ಇದು ಏನು ಮಾಡುತ್ತಂದರೆ ಇದರ ಶಿಫಾರಸುಗಳು ಏನಂದರೆ ಮೊಬೈಲ್ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಅಳವಡಿಕೆ, ಮೊಬೈಲ್ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಅಳವಡಿಕೆ. ಸೊ ಬ್ಯಾಂಕಿಂಗ್ನಲ್ಲಿ ಕೃಷಿ ಮೇಲೆ ಸಾಲ ನೀಡಿ ಮತ್ತು ವಿಮೆ ಸೌಲಭ್ಯ ನೀಡುವುದು ರೈತರಿಗೆ. ನೋಡಿ ಇದು ಇಂಪಾರ್ಟೆಂಟ್, ರೈತರಿಗೆ ಸಾಲ ನೀಡಿ ಮತ್ತು ವಿಮೆ ಸೌಲಭ್ಯ ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂದರೆ ದೀಪಕ್ ಮೆಹಂತಿ ಸಮಿತಿ. ಮೊಬೈಲ್ ಟೆಕ್ನಾಲಜಿ ಬ್ಯಾಂಕಿಂಗ್ನಲ್ಲಿ ಯೂಸ್ ಮಾಡಬೇಕಂತ ಯಾವ ಸಮಿತಿ ನಮಗೆ ಶಿಫಾರಸು ಮಾಡಿದೆ ಅಂದರೆ ದೀಪಕ್ ಮೆಹಂತಿ ಸಮಿತಿ. ಮಹಿಳೆಯರ ಖಾತೆ ತೆರೆಯಲು, ಮಹಿಳೆಯರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖಾತೆ ತೆರೆಯಲು ಶಿಫಾರಸು ಮಾಡಿದ್ದು ದೀಪಕ್ ಮೆಹಂತಿ ಸಮಿತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಗ್ರಾಹಕರ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ಅಂದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಸುಲಭವಾಗಿ ಸ್ವಲ್ಪ ಸಿಂಪಲ್ ಆಗಿ ಮಾಡಬೇಕಂತ ಶಿಫಾರಸು ಮಾಡಿದ್ದು ದೀಪಕ್ ಮೆಹಂತಿ ಸಮಿತಿ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಸಮಿತಿ ಬಗ್ಗೆ. ಸೊ ಮೊಬೈಲ್ ಟೆಕ್ನಾಲಜಿ ಯೂಸ್ ಮಾಡೋದು, ಬ್ಯಾಂಕಿಂಗ್ನಲ್ಲಿ ಕೃಷಿ ಮೇಲೆ ಸಾಲ ಕೊಡೋದು, ವಿಮೆ ಕೊಡೋದು, ಮಹಿಳೆಯರಿಗೆ ಅತಿ ಹೆಚ್ಚು ಅಕೌಂಟ್ಗಳು ಓಪನ್ ಮಾಡೋ ಥರ ಶಿಫಾರಸು ಮಾಡೋದು. ಸೊ ಮತ್ತು ಇನ್ನೊಂದು ಗ್ರಾಹಕರ ನೋಂದಣಿ ಅಂದರೆ ಅಕೌಂಟ್ಸು ಸುಲಭವಾಗಿ ಓಪನ್ ಮಾಡೋ ಥರ ವ್ಯವಸ್ಥೆ ಮಾಡಿಕೊಡೋದು. ಇದು ದೀಪಕ್ ಮೆಹಂತಿಯ ಸಮಿತಿಯ ಮೇನ್ ಶಿಫಾರಸುಗಳು. ನೆಕ್ಸ್ಟ್ ನೋಡೋದಾದರೆ ನಾವು ಇಲ್ಲಿ ನೋಡಿ ಚಂದ್ರಬಾಬು ನಾಯ್ಡು ಸಮಿತಿ. ಚಂದ್ರಬಾಬು ನಾಯ್ಡು ಸಮಿತಿ ಆಗಲೇ ಹೇಳಿದ್ದು ಏನಂತ ಹೇಳಿದೆ, ನಗದು ರಹಿತ ವ್ಯವಹಾರಗಳಿಗೆ ಪ್ರೋತ್ಸಾಹ ಅಂತ ಹೇಳಿದ್ದೆ. ಅದ್ರ ಜೊತೆ ನೋಡಿ ಏನು ಎಲ್ಲ ಇದರದ್ದು ಎಲ್ಲ ಏನಿಂದ ಜಾತಕ ಇಲ್ಲಿದೆ. ಸೊ ಚಂದ್ರಬಾಬು ನಾಯ್ಡು ಸಮಿತಿ ಏನು ಮಾಡ್ತಂತ ಆಧಾರ್ ಕಾರ್ಡ್ ಬ್ಯಾಂಕುಗಳಿಗೆ ಕಡ್ಡಾಯ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಉಪಯೋಗಿಸಬೇಕು ಅಂತ. ಸೊ ಸರ್ಕಾರಿ ಯೋಜನೆಗಳ ಪಾವತಿಯನ್ನು ಫಲಾನುಭವಿಗಳಿಗೆ ಡಿಜಿಟಲ್ ಮೂಲಕ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಾರ ಯಾರಿಗೂ ಬಡವರಿಗೆ 10,000 ಕೊಡ್ತಾ ಇದೆ ಅಂದರೆ ಅದು ಡೈರೆಕ್ಟಾಗಿ ದುಡ್ಡು ಕೊಡ್ತೀರಾ, ಸೊ ಡೈರೆಕ್ಟಾಗಿ ಅಕೌಂಟ್ಗಳಿಗೆ ಹಾಕೋದು. ಆ ಅಕೌಂಟ್ಗಳಿಗೆ ಹಾಕಿದ ದುಡ್ಡನ್ನು ಡೈರೆಕ್ಟಾಗಿ ಫಲಾನುಭವಿಗಳಿಗೆ ಮೆಸೇಜ್ ಬರೋದು. ಅರ್ಥ ಆಯ್ತಾ? ಇದರಿಂದ ಮಧ್ಯಸ್ಥಿಕೆಯಲ್ಲಿ ಇರ್ತಾರಲ್ಲ ಕೆಲವರು ತಿಂದ್ಬಿಡೋರು, ದುಡ್ಡು ತಿನ್ನೋರು, ಇವ್ರದ್ದೆಲ್ಲ ಕಡಿಮೆ ಆಗುತ್ತೆ. ಸೊ ಆ ಹಾವಳಿನ ತಪ್ಪಿಸಲು ಇದನ್ನು ಈ ರೀತಿ ಮಾಡಿದೆ ಅಷ್ಟೇ. ಫಲಾನುಭವಿಗಳಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಹಣವನ್ನು ಪಾವತಿಸೋದು ಇದು. ನೆಕ್ಸ್ಟು ನಗದು ರಹಿತ ಹಣದ, ಆಗಲೇ ಹೇಳಿದ್ದೀನಿ, ಬ್ಯಾಂಕುಗಳ ನಗದು ವ್ಯವಹಾರಗಳ ಮೇಲೆ ತೆರಿಗೆ. ಸೊ ಇದು ಯಾಕೆ ಬ್ಯಾಂಕುಗಳ ನಗದು ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ರೆ ಅದಕ್ಕೆ ಇದು ಹಾಕ್ಬೋದು, ಏನು ಟ್ಯಾಕ್ಸ್ ಹಾಕ್ಬೋದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ. ಮತ್ತು ನಗದು ರಹಿತ ವ್ಯವಹಾರಕ್ಕೆ ಇದು ಪ್ರೋತ್ಸಾಹ ಇದ್ರದ್ದು ಅಷ್ಟೇ. ಚಂದ್ರಬಾಬು ನಾಯ್ಡು ಅಂದಿದ ತಕ್ಷಣವೇ ನಗದು ರಹಿತ ವ್ಯವಹಾರಗಳಿಗೆ ಪ್ರೋತ್ಸಾಹ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು, ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಡಿಜಿಟಲ್ ಮೂಲಕ ಅಕೌಂಟ್ಗಳಿಗೆ ದುಡ್ಡು ಹಾಕೋದು. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಇನ್ನು ಏನಿದೆ ಇದರಲ್ಲಿ, ಸೊ ಭೀಮಲ್ ಜಲಾನ್ ಇದು ತಿಳ್ಕೊಂಡ್ಬಿಟ್ರೆ ನೀವು ತುಂಬ ಎಕ್ಸ್ಪರ್ಟ್ಸ್ ಆಗಿದ್ದೀರಾ, ಓದ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಎಕ್ಸಾಮ್ಸಲ್ಲಿ ಯಾವುದೋ ಕ್ವಶನ್ಸ್ ಮಿಸ್ ಆಗಲ್ಲ ಅನ್ನೋ ಥರ. ಭೀಮಲ್ ಜಲಾನ್ ಸಮಿತಿ ಏನು ಮಾಡುತ್ತಂದರೆ ಇದು ಅಧ್ಯಕ್ಷತೆ 2018ರಲ್ಲಿ ಸ್ಥಾಪನೆ ಆಯಿತು. ಓಕೆನಾ? ಅಷ್ಟು ತಿಳ್ಕೊಂಡ್ಬಿಡಿ. ಇದು ಆರ್ ಬಿ ಐನ ಬಂಡವಾಳದ ಬಗ್ಗೆ ತಿಳಿಸ್ಕೊಡುತ್ತೆ. ಆರ್ ಬಿ ಐ ನಿರ್ವಹಿಸಬೇಕಾದ ಮೀಸಲು ಗಾತ್ರ ಇದು ಫಿಕ್ಸ್ ಮಾಡುತ್ತೆ. ಲಾಭಾಂಶದ ವರ್ಗಾವಣೆಯನ್ನು ನಿಗದಿಪಡಿಸುತ್ತದೆ. ಎಲ್ಲ ಇದು ಇಂಟರ್ನಲ್ ರಿಲೇಟೆಡು. ಭೀಮಲ್ ಜಲಾನ್ ಅಂದ ತಕ್ಷಣವೇ ಆರ್ ಬಿ ಐಗೆ ರಿಲೇಟೆಡು. ಅರ್ಥ ಆಯ್ತಾ? ಆರ್ ಬಿ ಐಗೆ ರಿಲೇಟೆಡ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಸ್ವಲ್ಪ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ಯಾಂಕ್ ಆಗಿರ್ತಕ್ಕಂಥ ಆರ್ ಬಿ ಐ ಬಗ್ಗೆ ನೋಡೋಣ. ಸೊ ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣ್ತಿಲ್ಲ, ನಾನು ಹೇಳಿಬಿಡ್ತೀನಿ, ನೀವು ಕೇಳಿಸ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಫಸ್ಟ್ ಸ್ಥಾಪನೆ ಆಗಿದ್ದು ಯಾರ ಆಯೋಗದ ಶಿಫಾರಸಿನ ಮೇರೆಗೆ ಅಂದರೆ ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ ಈ ಆರ್ ಬಿ ಐ ಸ್ಥಾಪನೆ ಆಗುತ್ತೆ 1935 ಏಪ್ರಿಲ್ 1ರಂದು. 1935 ಏಪ್ರಿಲ್ 1 ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇಲೆಗೆ ನಮ್ಮ ಆರ್ ಬಿ ಐ ಸ್ಥಾಪನೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಆರ್ ಬಿ ಐ ಯಾವಾಗ ರಾಷ್ಟ್ರೀಕರಣಗೊಂಡುತ್ತೆ ಅಂದರೆ 1949 ಜನವರಿ 1ಕ್ಕೆ ಇದು ರಾಷ್ಟ್ರೀಕರಣಗೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಮೊದಲ ಹೆಡ್ ಕ್ವಾರ್ಟರ್ ಎಲ್ಲಿತ್ತಂದರೆ ಕಲ್ಕತ್ತಾದಲ್ಲಿ ಇತ್ತು. ಸ್ಥಾಪನೆಯಾದಾಗ ಆರ್ ಬಿ ಐನ ಹೆಡ್ ಕ್ವಾರ್ಟರ್ ಎಲ್ಲಿತ್ತಂದರೆ ಕಲ್ಕತ್ತಾದಲ್ಲಿ ಇತ್ತು. ಇದು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಆರ್ ಬಿ ಐ ಸ್ಥಾಪನೆಯಾದಾಗ ಆರ್ ಬಿ ಐನ ಹೆಡ್ ಕ್ವಾರ್ಟರ್ ಕಲ್ಕತ್ತಾದಲ್ಲಿ ಇತ್ತು 1937ರವರೆಗೆ. ನೆಕ್ಸ್ಟು 1937ರ ನಂತರ ಕಲ್ಕತ್ತಾದಿಂದ ಆರ್ ಬಿ ಐ ಕೆಲವರು ಅನ್ಕೊತಾರೆ ಡೆಲ್ಲಿ ಅಂತ. ಡೆಲ್ಲಿ ಅಲ್ಲ, ಮುಂಬೈ. ಮ್ಯಾಕ್ಸಿಮಮ್ ಬ್ಯಾಂಕ್ ರಿಲೇಟೆಡ್ ಏನಾದರೂ ಬರ್ತಿದೆ ಅಂದರೆ ಮುಂಬೈನಲ್ಲೇ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಅರ್ಥ ಆಯ್ತಾ? ಇದು ಜ್ಞಾಪಕ ಇಟ್ಕೊಳ್ಳಿ. ಮುಂಬೈಗೆ ವರ್ಗಾವಣೆ ಆಯಿತು. ಪ್ರಸ್ತುತ ಆರ್ ಬಿ ಐನ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈನಲ್ಲಿ ಇದೆ. ಫಸ್ಟು ಎಲ್ಲಿತ್ತಂದರೆ ಕಲ್ಕತ್ತಾದಲ್ಲಿ ಇತ್ತು. ರಾಷ್ಟ್ರೀಕರಣ ಯಾವಾಗ ಅಂತಂದರೆ ಜನವರಿ 1, 1949ರಲ್ಲಿ. ಸ್ಥಾಪನೆ ಯಾವಾಗಾಯ್ತಂದರೆ
1935 ಏಪ್ರಿಲ್ 1ಕ್ಕೆ ಸ್ಥಾಪನೆಯಾಯಿತು. ಯಾರ ಆಯೋಗದ ಶಿಫಾರಸಿನ ಮೇರೆಗೆ ಅಂದರೆ ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಮೇರೆಗೆ. ಇಷ್ಟು ಜ್ಞಾಪಕ ಇರಬೇಕು. ಇದರ ಗವರ್ನರ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಮೊದಲ ಗವರ್ನರ್, ಬ್ರಿಟಿಷ್ ಆಡಳಿತದಲ್ಲಿ ಮೊದಲ ಗವರ್ನರ್ ಯಾರಾಗಿರ್ತಾನಂದರೆ ಸರ್ ಓಸ್ಬರ್ನ್ ಸ್ಮಿತ್ ಅನ್ನೋನು. ಸರ್ ಓಸ್ಬರ್ನ್ ಸ್ಮಿತ್ ಅಂತ 2-3 ಸರಿ ಹೇಳಿಬಿಡಿ, ಮತ್ತು ಅದು ಜ್ಞಾಪಕ ಇಟ್ಬಿಡುತ್ತೆ. ಸೊ ನಾವೇನು ಬರೆಯೋದಿದೆಯಾ ಅಲ್ಲಿ ಟಿಕ್ಕಾಗೋತ್ತಾನೆ ಇದೆ. ಸೊ ಇದನ್ನು ಈ ರೀತಿ ಮಾಡಿ. ನೆಕ್ಸ್ಟು ಮೊದಲ ಗವರ್ನರ್, ಭಾರತೀಯ ಮೊದಲ ಗವರ್ನರ್ ಯಾರಂದರೆ ಸಿ ಡಿ ದೇಶ್ಮುಖ್ ಭಾರತದ ಮೊದಲ ಆರ್ ಬಿ ಐ ಗವರ್ನರ್ನ. ಸೊ ಆರ್ ಬಿ ಐ ಗವರ್ನರ್ ಯಾರಂದರೆ ಸಿ ಡಿ ದೇಶ್ಮುಖ್. ಮೊದಲ ಗವರ್ನರ್ ಬ್ರಿಟಿಷ್ ಆಡಳಿತದಲ್ಲಿ ಯಾರಂದರೆ ಸರ್ ಓಸ್ಬರ್ನ್ ಸ್ಮಿತ್. ಇದು ಜ್ಞಾಪಕ ಇರಲಿ. ಮೊದಲ ಆರ್ ಬಿ ಐ ಗವರ್ನರ್, ಭಾರತೀಯ ಆರ್ ಬಿ ಐ ಗವರ್ನರ್ ಸಿ ಡಿ ದೇಶ್ಮುಖ್. ಅತಿ ಹೆಚ್ಚು ಕಾಲಗಳ ಕಾಲ ಆರ್ ಬಿ ಐ ಗವರ್ನರ್ ಆಗಿದ್ದವರು ಬೆಂಗಾಲ್ ರಾಮರಾವ್ ಅಂದಿದ ತಕ್ಷಣವೇ ಅತಿ ಹೆಚ್ಚು ಕಾಲ ಅಂತ ಜ್ಞಾಪಕ ಬರಬೇಕು ನಮಗೆ. ಉರ್ಜಿತ್ ಪಟೇಲ್ ರೀಸೆಂಟ್ ಆಗಿದ್ದರು. ನೆಕ್ಸ್ಟ್ ಇವಾಗಿರೋದು ಶಕ್ತಿಕಾಂತ್ ದಾಸ್ ಅಂತ. ಶಕ್ತಿಕಾಂತ್ ದಾಸ್ 12 ಡಿಸೆಂಬರ್ 2008 ಇದುವರೆಗೂ ಇದ್ದಾರೆ. ಸೊ ಇದು ಆರ್ ಬಿ ಐ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನು ಇಷ್ಟೇ ಬೇಕಾಗಿರೋದು ನಮ್ಮ PCPSCಗೆ. ನೆಕ್ಸ್ಟ್ ಇದರ ಆರ್ ಬಿ ಐನ ಹಣಕಾಸು ನೀತಿಯನ್ನು ನಾವು ನೋಡೋಣ. ಹಣಕಾಸು ನೀತಿ ಅಂದರೆ ಏನಪ್ಪ ಅಂದರೆ ಸಿಂಪಲ್ಲಾಗಿ ನನಗೆ ತುಂಬಾ ಸಿಂಪಲ್ಲಾಗಿ ಸರಳವಾಗಿ ತಿಳಿಸ್ತೀನಿ ನೋಡಿ. ಹಣಕಾಸು ನೀತಿ ಅಂದರೆ ಏನೂ ಇಲ್ಲ, ಸಿಂಪಲ್. ಹಣಕಾಸು ನೀತಿ ಪಾಲಿಸಿ ರೇಟ್ಸು ಮತ್ತು ಲೆಂಡಿಂಗ್ ರೇಟ್ಸ್ ಅಂತ ಬರುತ್ತೆ. ಪಾಲಿಸಿ ರೇಟ್ಸಲ್ಲಿ CRR ಬರುತ್ತೆ, ಕ್ಯಾಶ್ ರಿಸರ್ವ್ ರೇಟ್ ಅಂತ ಕರಿತೀವಿ. ಕೆಲವೊಮ್ಮೆ ಸಿಂಪಲ್ PC ಎಕ್ಸಾಮ್ಸಲ್ಲಿ CRR ಅಂದರೆ ಏನು ಅಂತ ಕೇಳ್ತಾನೆ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಓಕೆನಾ? ಸೊ ಬ್ಯಾಂಕ್ಗಳು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ಆರ್ ಬಿ ಐ ಹತ್ರ ಇಡಬೇಕು. ಇದನ್ನು CRR ಅಂತ ಕರಿತೀವಿ. ಸೊ ಒಂದು ಬ್ಯಾಂಕ್ ಇದೆ ಅಂದ್ಕೊಳ್ಳಿ, HDFC, ಆಕ್ಸಿಸ್, ಯಾವುದೋ ಒಂದು ಬ್ಯಾಂಕ್ ಇದೆ. ಅದು ಒಂದು ನಿರ್ದಿಷ್ಟ ಪ್ರಮಾಣ ಅಮೌಂಟನ್ನು ಬ್ಯಾಂಕಲ್ಲಿ ಇಡಬೇಕು. ಇದು ಆರ್ ಬಿ ಐ ಕೇಂದ್ರ ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ CRR ಅಂತ ಕರಿತೀವಿ. SLR ಅಂದರೆ ಇದನ್ನು ಡೆಫಿನೇಷನ್ ಅಬ್ರಿವೇಷನ್ ಕೇಳ್ತಾನೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಬ್ಯಾಂಕ್ಗಳು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ತಮ್ಮ ಬಳಿಯೇ ಉಳಿಸ್ಕೊಳ್ಳಬೇಕು. ಒಂದು ಪರ್ಸೆಂಟೇಜ್ ಅಂತ ಇರುತ್ತೆ ಇದರದ್ದು. ಸೊ ಆ ಪರ್ಸೆಂಟೇಜನ್ನು ಬ್ಯಾಂಕ್ಗಳು ಯಾರಿಗೂ ಸಾಲ ಕೊಡದೆ ಬ್ಯಾಂಕ್ಗಳ ಬಳಿಯೇ ಉಳಿಸ್ಕೋಬೇಕು. ಅದನ್ನು ನಾವು SLR ಅಂತ ಕರಿತೀವಿ. ಇದನ್ನು ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಪರ್ಸೆಂಟೇಜನ್ನು ಆರ್ ಬಿ ಐ ಫಿಕ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಇಷ್ಟು ಆಯಿತು. ಪಾಲಿಸಿ ರೇಟಲ್ಲಿ CRR ಬರುತ್ತೆ, SLR ಬರುತ್ತೆ. ಸಿಂಪಲ್ಲಾಗಿ ಹೇಳೋದಾದರೆ ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಸ್ವಲ್ಪ ಒಂದು ಅಮೌಂಟನ್ನು ಇಡೋದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಹೆಸರಲ್ಲೇ ಇದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ ಬ್ಯಾಂಕ್ಗಳು ತಮ್ಮ ಬಳಿಯೇ ಕೆಲವೊಂದು ಅಮೌಂಟ್ನ ಪ್ರಮಾಣದ ಕೆಲವೊಂದು ಪರ್ಸೆಂಟೇಜ್ನ ರೂಪದಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಡಿಸೈಡ್ ಮಾಡೋದು ಆರ್ ಬಿ ಐ. ಸೊ ಇದನ್ನು ನಾವು SLR ಅಂತ ಕರಿತೀವಿ. CRR, SLR ಜಾಸ್ತಿ ಸಲ ಕೇಳಿರ್ತೀರಾ. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಇವಾಗ ಕ್ಲಿಯರ್ ಆಗಿದೆ ನಿಮ್ಮ ಡೌಟು ಅನ್ಕೊತೀನಿ ನಾನು. ನೆಕ್ಸ್ಟ್ ಲೆಂಡಿಂಗ್ ರೇಟ್ಸ್ ನೋಡೋದಾದರೆ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಇದು. ರೆಪೋ ರೇಟ್ ಅಂದರೆ ಏನು ಗೊತ್ತಾ? ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಸಾಲ ಪಡೆದರೆ ಬ್ಯಾಂಕ್ಗಳಿಗೆ ಆರ್ ಬಿ ಐ ವಿಧಿಸುವ ಬಡ್ಡಿಯ ದರ. ನೋಡಿ, ಆರ್ ಬಿ ಐ ಬ್ಯಾಂಕ್ಗಳಿಗೆ ವಿಧಿಸುವ ಬಡ್ಡಿಯ ದರಗೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಅಂದರೆ ಒಂದು ವೇಳೆ ಆರ್ ಬಿ ಐ ಇತರೆ ಬ್ಯಾಂಕ್ಗಳಿಂದ ಸಾಲ ಪಡೆದರೆ ಆರ್ ಬಿ ಐಯು ಇತರೆ ಬ್ಯಾಂಕ್ಗಳಿಗೆ ನೀಡುವ ಬಡ್ಡಿ ದರವನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ರೆಪೋ ರೇಟ್ಗೂ ರಿವರ್ಸ್ ರೆಪೋ ರೇಟ್ ಅಂದ್ರೇ ರಿವರ್ಸ್ ರೆಪೋ ರೇಟು ಅಂದರೂ ಎರಡು ಡಿಫ್ರೆಂಟಾಗಿ ಒಂದಕ್ಕೊಂದು ಆಪೋಸಿಟ್ ಆಗಿದೆ. ರೆಪೋ ರೇಟ್ ಅಂದರೆ ಸಿಂಪಲ್ಲಾಗಿ ತಿಳ್ಕೊಂಬಿಡಿ. ಸೊ ರೆಪೋ ರೇಟು ಆರ್ ಬಿ ಐ ನಮ್ಮ ಕೇಂದ್ರ ಬ್ಯಾಂಕ್ ಇದೆ ಅಲ್ಲ, ಈ ಬ್ಯಾಂಕು ಇತರೆ ಬ್ಯಾಂಕ್ಗಳಿಗೆ ಸಾಲ ನೀಡಿ ಆ ಸಾಲದಕ್ಕಾಗಿ ಬಡ್ಡಿ ವಿಧಿಸುವ ದರಕ್ಕೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಸೊ ರಿವರ್ಸ್ ರೆಪೋ ರೇಟ್ ಅಂದರೆ ಆರ್ ಬಿ ಐ ಬೇರೆ ಬ್ಯಾಂಕ್ಗಳಿಂದ ಸಾಲ ಪಡೆದು ಆ ಸಾಲದ ಅಮೌಂಟಿಗೆ ಬಡ್ಡಿ ಕೊಡುತ್ತೆ ಆರ್ ಬಿ ಐ, ಅದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇಲ್ಲಿ ಸಿಂಪಲ್, ಆಲ್ವೇಸ್ ರೆಪೋ ರೇಟ್ ಜಾಸ್ತಿ ಇರುತ್ತೆ, ರಿವರ್ಸ್ ರೆಪೋ ರೇಟ್ ಕಡಿಮೆ ಇರುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ರಿವರ್ಸ್ ರೆಪೋ ರೇಟ್ ಇವತ್ತು ಎಷ್ಟಿದೆ ಅಂತ ನೀವು ಅಲ್ಲಿ ನೋಡ್ಕೊಂಡು ಅದು ಚೇಂಜ್ ಆಗ್ತಾ ಇರುತ್ತೆ, ಅಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ.
ಆಯಿತಾ. ಇಷ್ಟು ಕರೆಂಟ್ ಅಫೇರ್ಸ್. ಇನ್ನೊಂದು ಏನಂದರೆ ಎಮ್ ಎಸ್ ಎಫ್ ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಎಮ್ ಎಸ್ ಎಫ್ ಎಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇದು ಎಮರ್ಜೆನ್ಸಿ ಸಮಯದಲ್ಲಿ ಇಮ್ಮಿಡಿಯೇಟ್ ಇವತ್ತು ರಾತ್ರಿ ನನಗೆ 20 ಕೋಟಿ ಬೇಕು, 30 ಕೋಟಿ ಬೇಕು ಅಂತ ಬ್ಯಾಂಕ್ಗಳು RBI ಹತ್ರ ರಿಕ್ವೆಸ್ಟ್ ಮಾಡುತ್ತೆ. ಇಮ್ಮಿಡಿಯೇಟ್ ಅಮೌಂಟ್ನ ಇದು ಅರೇಂಜ್ ಮಾಡೋ ಫೆಸಿಲಿಟಿಗೆ ಸೊ RBIಯು ಇಮ್ಮಿಡಿಯೇಟ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸಾಲ ನೀಡುತ್ತೆ ಇತರೆ ಬ್ಯಾಂಕ್ಗಳಿಗೆ. ಅದನ್ನು ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಇದ್ರದ್ದು ಇಂಟ್ರೆಸ್ಟ್ ರೇಟು ಜಾಸ್ತಿ ಇರುತ್ತೆ ರೆಪೋರ್ಟ್ ರೇಟ್ಗಿಂತ. ಯಾಕಂದರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಇತರೆ ಬ್ಯಾಂಕ್ಗಳಿಂದ. ಇಮ್ಮಿಡಿಯೇಟ್ RBI ಅಮೌಂಟ್ನ ರೆಡಿ ಮಾಡಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನೋಡಿ ಎಷ್ಟು ಈಸಿಯಾಗಿದೆ. ಇಷ್ಟು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ನಾನು ಬರ್ತೀನಿ ನಬಾರ್ಡು ಮತ್ತು ಇದು ಇಂಡಸ್ಟ್ರಿಯಲ್ ರಿಲೇಟೆಡ್ ಬ್ಯಾಂಕ್ಸು, ಕೃಷಿ ರಿಲೇಟೆಡ್ ಬ್ಯಾಂಕ್ಸು, ಆ ರೀತಿ ಇನ್ನೊಂದು ಸ್ವಲ್ಪ ಇದರಲ್ಲಿ ಕವರ್ ಮಾಡೋದಿದೆ. ಅದರ ನಾನು ತಗೊಂಡು ಬರ್ತೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ಬ್ಯಾಂಕಿಂಗ್ ಸಿಸ್ಟಮ್ ಮುಗಿಯುತ್ತೆ. ಮತ್ತು ನಾವು ಬೇರೆ ಟಾಪಿಕ್ಸು ಎಕನಾಮಿಕ್ಸಲ್ಲಿ ನೋಡೋಣ. ಸೊ ನೆಕ್ಸ್ಟ್